ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, SSP ಸ್ಕಾಲರ್ಶಿಪ್ 2024 ಮತ್ತು 25ನೇ ಸಾಲಿನ ಸ್ಕಾಲರ್ಶಿಪ್ ಯಾವಾಗ ಬರ್ತಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳಕತ್ತಿದ್ದಾರೆ. ಇಲ್ಲಿದೆ ನೋಡಿ ಸ್ನೇಹಿತರೆ, ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಿ ತಪ್ಪದೆ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಮ್ಮ ರಾಜ್ಯ ಸರ್ಕಾರ ನೀಡುವ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದಂತೆ ಈಗ ಹೊಸ ಮಾಹಿತಿಯನ್ನು ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಸಾಕಷ್ಟು ದಿನದಿಂದ ಸಾಕಷ್ಟು ವಿದ್ಯಾರ್ಥಿಗಳು ಕೇಳಕತ್ತಿದ್ರಿ, ನಮ್ಮದು SSP ಸ್ಕಾಲರ್ಶಿಪ್ಪಿಗೆ ಸಂಬಂಧಿಸಿದಂತೆ ಹೊಸ ಮಾಹಿತಿ ಏನಾದರೂ ಬಂದರೆ ಹೇಳಿ. ಅದಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಇಲ್ಲಿದೆ. ಸ್ನೇಹಿತರೆ, ನಿಮ್ಮದು ಈಗ ಆಲ್ರೆಡಿ ಸಾಕಷ್ಟು ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ಪಿದ್ದು ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿದ್ರಿ. ಒಂದಿಷ್ಟು ಅಭ್ಯರ್ಥಿಗಳು ಮೊದಲಿಗೆ ಅರ್ಜಿಯನ್ನು ಸಲ್ಲಿಸಿದರೆ, ಒಂದಿಷ್ಟು ಅಭ್ಯರ್ಥಿಗಳು ಲೇಟಾಗಿ ಅರ್ಜಿ ಸಲ್ಲಿಸಿದ್ರಿ. ಸ್ನೇಹಿತರೆ, ಈಗ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ SSP ಸ್ಕಾಲರ್ಶಿಪ್ಪಿನ ಹಣವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅದಕ್ಕೆ ಸಂಬಂಧಿಸಿದಂತೆ ಅವನ ಪೂರಕ ದಾಖಲಾತಿಗಳು ಎಲ್ಲ ಸರಿಯಾದ ರೀತಿಯಲ್ಲಿ ಏನಿದಾವಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಈಗ ಆಲ್ರೆಡಿ ಹಣವನ್ನು ವರ್ಗಾವಣೆಯಲು ಸ್ಟಾರ್ಟ್ ಮಾಡಕತ್ತಿದ್ದಾರೆ. ಈಗ ಆಲ್ರೆಡಿ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಕೂಡ ಹಣ ಕೂಡ ಬಂದು ತಲುಪಿದೆ. ಯಾಕಪ್ಪ ಅಂದ್ರೆ ಫಸ್ಟಿಗೆ ಏನು ಅರ್ಜಿನ ಸ್ಟಾರ್ಟ್ ಮಾಡಿಕೊಂಡು SSP ಸ್ಕಾಲರ್ಶಿಪ್ಗೆ ಸಂಬಂಧಿಸಿ ಅರ್ಜಿನ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟಿಗೆ ವಿದ್ಯಾರ್ಥಿಗಳನ್ನ ಹಾಕಿರ್ತಲ್ಲ ಅಂಥ ಅಭ್ಯರ್ಥಿಗಳಿಗೆ ಎಲ್ಲ ಪೂರಕ ದಾಖಲಾತಿ ಸರಿಯಾದ ರೀತಿ ಇದ್ದಲ್ಲಿ ಮಾತ್ರ ಅಂಥ ವಿದ್ಯಾರ್ಥಿಗಳ ಹಣವನ್ನು ಕೂಡ ಈಗ ವರ್ಗಾವಣೆ ಮಾಡ್ತಾಯಿದ್ದಾರೆ. ಅದೇ ರೀತಿ ಈಗ ಕೊನೆಯದಾಗಿ ಎಲ್ಲಿವರೆಗೂ ಹಣವನ್ನು ವರ್ಗಾವಣೆ ಮಾಡ್ತಾರಪ್ಪ ಅಂದ್ರೆ ಮಾರ್ಚ್ ತಿಂಗಳ 15ನೇ ತಾರೀಕಿನವರೆಗೂ ಕೂಡ ನಿಮ್ಮ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಇಲಾಖೆಯಂತ್ರ ಬಂದ ಮಾಹಿತಿ ಕೂಡ ಆಗಿರ್ತದೆ. ಈಗ ಆಲ್ರೆಡಿ ಒಂದಿಷ್ಟು ಅಭ್ಯರ್ಥಿಗಳಿಗೆ ಏನು ಹಣ ಬಂದು ತಲುಪಿದೆಯಲ್ಲ ಅಂಥ ಅಭ್ಯರ್ಥಿಗಳು ಹಣ ಬಂದು ತಲುಪಿದೆ ಮತ್ತು ಯಾವ ಕೋರ್ಸಿನ ವಿದ್ಯಾರ್ಥಿಗಾಗಿದ್ದೀರಿ ಅದೇ ರೀತಿ ನಿಮ್ಮದು ಡಿಸ್ಟಿಕ್ ಯಾವುದಂತ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ. ಯಾಕಂದ್ರೆ ಎಷ್ಟು ವಿದ್ಯಾರ್ಥಿಗಳಿಗೆ ಹಣ ಬಂದು ತಲುಪಿದೆ ಅಂತ ನಮಗೂ ಕೂಡ ತಿಳಿತಿದೆ. ಅದೇ ರೀತಿ ಸಾಕಷ್ಟು ವಿದ್ಯಾರ್ಥಿಗಳು ಏನು ತಿಳಿತಾರೆ, ಈ ಸಾರಿ ಹಣ ಕೂಡ ಬರೋದಿಲ್ಲ ಅಂತ ತಿಳಿದಾರೆ. ಯಾಕಪ್ಪ ಅಂದ್ರೆ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡಿದ 5 ಗ್ಯಾರಂಟಿಗಳಿಗೆ ಏನು ನಿಭಾಯಿಸಬೇಕಲ್ಲ, ಹಣವನ್ನು ನೀಡಬೇಕಲ್ಲ, ಆ ಹಣವನ್ನು ನೀಡುವ ಸಂಬಂಧ ಸಾಕಷ್ಟು ಇಲಾಖೆಗಳಿಂದ ಹಣವನ್ನು ತೆಗೆದುಕೊಳ್ತಿದ್ದಾರೆ. ಅದೇ ರೀತಿ SSP ಸ್ಕಾಲರ್ಶಿಪ್ದು ಹಣ ಕೂಡ ತೆಗೆದುಕೊಂಡು ನಮ್ಮ ಫಲಾನುಭವಿಗಳಿಗೆ ಅಂದರೆ ಸರ್ಕಾರ ನೀಡಿರುವ 5 ಗ್ಯಾರಂಟಿಗೆ ಹಣವನ್ನು ಯೂಸ್ ಮಾಡ್ಕೊಂಡ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲಿತ್ತು. ಆದರೆ ಸ್ನೇಹಿತರಿಗೆ ಸಾಕಷ್ಟು ದಿನದಿಂದ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಹಣ ಕೂಡ ಬಂದು ತಲುಪಿದೆ. ಆಲ್ಮೋಸ್ಟ್ ಈಗ ಹಣ ಬಂದು ತಲುಪಬೇಕಂದ್ರೆ ಮಾರ್ಚ್ ತಿಂಗಳವರೆಗೂ ಕೂಡ ನಿಮ್ಗೆ ಟೈಮ್ ಇರ್ತದೆ. ಅಲ್ಲಿವರೆಗೂ ಕೂಡ ನಿಮ್ಮದು ಹಣ ಬಂದು ತಲುಪ್ತದೆ. ಯಾರೂ ಕೂಡ ಗೊಂದಲಕ್ಕೀಡಾಗಬೇಡ್ರಿ. ಈಗ ಆಲ್ರೆಡಿ ಈಗ ನಮ್ಮ ಸರ್ಕಾರ ಕೂಡ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಈಗ ಯಾರ್ಯಾರಿಗೆ ಹಣ ಬಂದು ತಲುಪಿದೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಾಹಿತಿ. ನಿಮ್ಮದು ಮಾರ್ಚ್ ತಿಂಗಳ 15ನೇ ತಾರೀಕಿನವರೆಗೂ ನಿಮ್ಮದು ಕೂಡ ಹಣ ಬಂದು ತಲುಪ್ತದೆ. ನೀವು ಫಸ್ಟಿಗೆ ಸ್ಟಾರ್ಟ್ ಆದ ತಕ್ಷಣ ನಿಮ್ಮದು ಸರಿಯಾದ ರೀತಿಯಲ್ಲಿ ಪೂರಕ ದಾಖಲಾತಿಗಳು ಸರಿ ಇದ್ದಲ್ಲಿ ಮಾತ್ರ ನಿಮ್ಮ ಹಣ ಬಂದು ಕೂಡ ತಲುಪ್ತದೆ. ಆದಷ್ಟು ಹೋಗಿ ನಿಮ್ಮದು ಬ್ಯಾಂಕನ್ನು ಡೀಟೇಲ್ಸನ್ನು ಒಮ್ಮೆ ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಿಸಿಕೊಂಡು ಬನ್ನಿ. ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಿ. ಅದೇ ರೀತಿ ನಿಮ್ಮದು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕನ್ನು ತಪ್ಪದೇ ಮಾಡಿಸಿಕೊಳ್ಳಿ. ಒಂದೇನಾದರೂ ನಿಮ್ಮದು ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗದೇ ಇದ್ದಲ್ಲಿ ಕೂಡ ನಿಮ್ಮದು ಹಣ ಕೂಡ ಬರುವುದಿಲ್ಲ. ಅದಕ್ಕಾಗಿ ನಿಮ್ಮದು ಯಾರ್ಯಾರ್ದೆಲ್ಲ ಈಗ ಆಲ್ರೆಡಿ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆ ಅಂಥ ಅಭ್ಯರ್ಥಿಗಳು ಏನು ಗೊಂದಲಕ್ಕೀಡಾಗೋದು ಅವಶ್ಯಕತೆ ಇಲ್ಲ. ಅಲ್ಲಿ ಕೇವಲ ನಿಮ್ಮದು ಮಿನಿಮಮ್ ಬ್ಯಾಲೆನ್ಸ್ ಅಂದ್ರೆ ಒಂದು 500 ಬ್ಯಾಲೆನ್ಸ್ ಏನಾದರೂ ನೀವು ಇಡಬೇಕಾಗ್ತದೆ. ಯಾಕಪ್ಪ ಅಂದ್ರೆ ಅದು ಅಕೌಂಟ್ ಚಾಲ್ತಿಯಲ್ಲಿದ್ದಾಗ ಮಾತ್ರ ನಿಮ್ಮದು ಹಣ ಬಂದು ನಿಮಗೆ ಅಕೌಂಟಿಗೆ ಬೀಳ್ತದೆ. ಅದಕ್ಕಾಗಿ ನಿಮ್ಮ ಅಕೌಂಟ್ ಆದಷ್ಟು ಚಾಲ್ತಿಯಲ್ಲಿದೆಯಲ್ಲ ಅಂತ ಒಂದು ಸಾರಿ ಹೋಗಿ ನಿಮ್ಮ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿಸಿಕೊಂಡು ಬನ್ನಿ. ಅದೇ ರೀತಿ ನಿಮ್ಮದು ಏನಾದರೂ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡನ್ನು ಬ್ಯಾಂಕಿಗೆ ಲಿಂಕ್ ಮಾಡಿಸಿಲ್ಲ ಅಂದ್ರೆ ಅದನ್ನು ಕೂಡ ಮಾಡಿಸಿಕೊಂಡು ಬನ್ನಿ. ತದನಂತರದಲ್ಲಿ ನಿಮ್ಮದು ಕೂಡ SSP ವಿದ್ಯಾರ್ಥಿ ವೇತನ ಬಂದು ತಲುಪ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.